ರೀ ಏನ್ ಸವಿತಾ? ನಮ್ಮ ಮಂಡಲದವರೆಲ್ಲ ನಮ್ಮ ಮನ್ಯಾಗ ಕಿಟ್ಟಿ ಪಾರ್ಟಿ ಮಾಡೋಣ ಅನ್ನಕತ್ತಾರ. ನಾನು ಹ್ಞೂ ಅಂತ ಹೇಳ್ಬಿಟ್ಟಿನ್ರಿ. ಮತ್ತೆ ಯಾಕೆ ನನ್ನ ಮುಂದೆ ಬಂದು ಕೇಳಕತ್ತಿ? ನೀವು ತಿಳಿದಿದ್ದು ನೀನ ಮಾಡ ಮುಂದಾಗ ನೀನ ಹ್ಞೂ ಅಂತ ಹೇಳಿದಾಗ ಮತ್ತೆ ನನ್ನ ಕೇಳಕತ್ತಿ? ಅಯ್ಯೋ ಹಂಗಲ್ರಿ, ಮತ್ತು ಆಮೇಲೆ ಮನೆಗೆ ಬಂದಾರ ಮುಂದೆ ನೀವು ಆಮೇಲೆ ಹಂಗೆ ಹಿಂಗೆ ಅನ್ನಬಾರ್ದಲ್ಲ, ಅದಕ್ಕೆ. ಹಂಗೆ ಹಿಂಗೆ ಅನ್ನಬಾರ್ದು. ಆತು, ನಿನಗೆ ತಿಳಿದಿದ್ದು ನೀ ಮಾಡ್ತಿ, ನಿನ್ನ ಮಕ್ಕಳು ತಿಳಿದಿದ್ದು ನಿನ್ನ ಮಕ್ಕಳು ಮಾಡ್ತಾರ, ಇನ್ನು ನಿನ್ನ ಸೊಸ್ತ್ಯಾರ ಅವ್ರಿಗೆ ತಿಳಿದಿದ್ದು ಅವ್ರು ಮಾಡ್ತಾರ. ಈಗೇನು ಹೇಳ್ರಿ, ನಾನೇನು ಕರೆಸ್ಲೇ ಬೇಡ ನಮ್ಮ ಮಹಿಳಾ ಮಂಡಳಿಯವ್ರನ್ನೆಲ್ಲ? ಬೇಡಂದ್ರೆ ನಾನೇನು ಕರ್ಸೋದಿಲ್ಲ. ಮತ್ತೆ ಕರ್ಸ್ಕೊ ಮಾರೈತಿ, ಕರ್ಸ್ಕೊಂಡು ಅದು ಏನು ಮಾಡ್ತೀಯ ಮಾಡು. ಅತ್ತಿಯರ ಹೇಳವ. ಈಗ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಅಂತ. ಇವಂತರೂ ಅದಾವ್ರಿ, ಚಪಾತಿ ಅಂತರೂ ಮುಂಜಾನೆ ಮಾಡಿದ್ದೆ ಚಪಾತಿ ಅದಾವು. ಬೇರೆ ಏನರ ಮಾಡ್ಲೇನ್ರಿ? ಏನು ಮತ್ತೆ 3 ಹೊತ್ತು ಚಪಾತಿನ ತಿನ್ಸಕ್ಕೆ ಹೆಂಗೆ ನೀನು? ಬೇಡ, ಏನಾದ್ರು ಚಂದಾಗ ಯಾವ್ದಾರ ಬಾತ್ ಮಾಡು, ಮೆಂತ್ಯ ಬಾತ್ ಮಾಡು, ಚಲೋ ಆರೋಗ್ಯಕ್ಕೂ ಚಲೋ. ನನಗೂ ಶುಗರ್ ಐತಿ, ಮೆಂತ್ಯ ಬಾತ್ ತಿಂದ್ರೆ ನನಗೂ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಮೆಂತ್ಯ ಬಾತ್ ಮಾಡು. ಆತ್ರಿ ಮಾವಾರ, ನಿಮಗೆ ಮೆಂತ್ಯ ಬಾತ್ ಓಕೆ ಅಲ್ರಿ? ಹ್ಞೂನವ, ಬದುಕಕ್ಕೆ ಏನಾರ ತಿಂದ್ರು ಚಲೋನ, ಏನಾದರೂ ಓಕೆ. ಆದ್ರೆ ಅದಕ್ಕೆ ನೀನು ಮೊಸರು ಬುತ್ತಿ ಅಂತೂ ಮಾಡಬೇಕು ನೋಡುವ. ಅಂದ್ರೆ ಮೊಸರು ಬಜ್ಜಿ ಅಲ್ರಿ? ಹ್ಞೂನವ, ನಾವು ಅದಕ್ಕೆ ಮೊಸರು ಬುತ್ತಿ ತಿಂತೀವಿ. ಅದಕ್ಕೆ ಅದಿದ್ರನ ಪಲಾವು ಬಾತುಗಳು ತಿನ್ನಕ್ಕೆ ಚಂದ. ನಮ್ಮವ್ವ ಇದ್ದಾಗ ಜಾನು. ಹ್ಞೂ ರೀ ಮಾವಾರ, ಹೇಳ್ರಿ. ನಮ್ಮವ್ವನ ಕಾಲದಾಗ ಈ ಪಲಾವ್ ಮಾಡೋದಾಗ್ಲಿ ಈ ಬಾತ್ಗಳು ಮಾಡೋದಾಗ್ಲಿ ಏನು ಗೊತ್ತಿದ್ದಿಲ್ಲ ನೋಡು. ನಮ್ಮ ಮನ್ಯಾಗ ಏನು ಚಂದಾಗ ರೊಟ್ಟಿ ಪಲ್ಯ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ಪಡ್ಡಂತರೂ ಅಮಾಸಿಗೆ ಹುಣಿವಿಗೆ ಮಾಡಾರು. ಮನ್ಯಾಗ ಅನ್ನನ ಮಾಡ್ತಿದ್ದಿಲ್ಲ ಮಗಳ. ಅನ್ನಂದ್ರೆ ಭಾಗ್ಯವು. ಆಮೇಲೆ ಸಕ್ರೆ ತಿನ್ನೋದು ಶ್ರೀಮಂತರು. ಹೌದ್ರಿ ಮಾವರ. ಈಗ್ರಿ ಬೆಲ್ಲ ತಿನ್ನೋದು, ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಅಂತಾರ್ರಿ. ಯಾರು ಬೆಲ್ಲ ತಿಂತಾರ ಅವರ ಶ್ರೀಮಂತರಿ. ಈಗ ಒಮ್ಮೆ ಏನಾಗಿತ್ತ ಕೇಳಿ ಹೇಳ್ತೀನಿ. ನೀವು ಮಾತಾಡ್ರಿ ಮಾವ ಸಸಿ. ಆಕಿಗೆ ನಾ ಹೇಳಿನಿ, ಈಗ ಆಕಿ ಮಾಡ್ತಾಳ ಮೆಂತ್ಯ ಭಾತ. ನಾ ಹೋಗೊಂದಿಷ್ಟು ರೆಸ್ಟ್ ಮಾಡ್ತೀನಿ. ಅರಿ ಸಂಜೆ ಮುಂದೆಲ್ಲ ನಮ್ಮ ಫ್ರೆಂಡ್ಸ್ ಬರ್ತಾರ್ರಿ ಮನೆಗೆ. ಆಯ್ತು ಮಾರೈತಿ, ಆಯ್ತು. ನೋಡ್ ಜಾನು, ನಿಂಗೆ ಗೊತ್ತೈತಲ್ಲ ಕಿಟ್ಟಿ ಪಾರ್ಟಿ ಅಂದ್ರೆ ಏನಂತ ಹೇಳಿ. ಹೋಗಲ್ಲಿ, ಏನೋ ಮಾತಾಡಕತ್ತಾರ. ನೀನೇನು ಏನು ಸಂಬಂಧ ಇಲ್ಲ ನಂಗೆ ನಿಂತಿಯಲ್ಲ. ಹೋಗಿ ನನಗೆ ಗೊತ್ತು ಅಂತಂದು ಆಕಿ ಹೂನಕಿನ ಮುಂಚೆ ನೀ ಹೇಳು. ಅಯ್ಯೋ ಬೀಗ್ರ, ನನ್ನ ಮಗಳಿಗೆ ಗೊತ್ತೈತ್ರಿ ಕಿಟ್ಟಿ ಪಾರ್ಟಿ ಅಂದ್ರೆ ಏನು, ಪಾರ್ಟಿಗಳೆಲ್ಲ ಹೆಂಗೆ ಮಾಡಬೇಕು, ಪಾರ್ಟಿ ಒಳಗೆ ಎಂಥ ಅಡುಗೆ ಮಾಡ್ಬೇಕನ್ನೋದೆಲ್ಲ ನನ್ನ ಮಗಳಿಗೆ ಗೊತ್ತೈತ್ರಿ. ಆಯಿತು, ಚಲೋ ಆಯ್ತು. ಹಂಗಂದ್ರೆ ಹೊಸ ಏನೇನು ಅಡುಗೆ ಅದಾವಲ್ಲ ಅವನ್ನೆಲ್ಲ ಮಾಡು. ನನ್ನ ಫ್ರೆಂಡ್ಸು ಅವರು ಎಲ್ಲ ಈ ಥರ ಏನಾರು ವೆರೈಟಿ ಅಡುಗೆ ಮಾಡ್ಕೊಂಡು ಬರ್ತಾರೆ. ಎಲ್ಲರೂ ಶೇರ್ ಮಾಡಿ ಊಟ ಮಾಡೋಣ. ಸರಿ, ನೀನು ಪಾರ್ಟಿದೆಲ್ಲ ನೀನು ನೋಡ್ಕೋತೀಯಾ? ಹ್ಞೂ ರೀ ಅತ್ತೀರ, ನೋಡ್ಕೋತೀನಲ್ರಿ. ಹಂಗಂದ್ರೆ ಈಗ ಅಡುಗೆನ ಸ್ವಲ್ಪ ಮಾಡು. ನಮ್ಮ ಮನೆಯಾಗ ಎಷ್ಟು ಮಂದಿ ಇದೀವಿ ಅಷ್ಟು ಮಂದಿಗೆ ಅಷ್ಟೇ ಚಂದಾಗ ಮೆಂತ್ಯ ಬಾತ್ ಮಾಡು. ಅಯ್ಯೋ ಅಕ್ಕರ, ಮೆಂತ್ಯ ಬಾತ್ ಅಲ್ರಿ, ನನ್ನ ಮಗಳು ಭಾಳ ಚಲೋ ಮಾಡ್ತಾಳ್ರಿ. ನೀವು ತಲೆ ಕೆಡಿಸ್ಬೇಡ್ರಿ. ಮೆಂತ್ಯ ಬಾತ್ ನೋಡ್ರಿ ನನ್ನ ಮಗಳು ಹೆಂಗೆ ಮಾಡ್ತಾಳೆ, ನೀವು ನೋಡ್ರಿ. ಹೌದಾ? ಆತು. ನೀನು ಬಂದಾಗಿಂದ ಏನು ಅಡುಗೆ ಮಾಡಿಲ್ಲ, ಮಾಡ್ಬಿಡವ. ಹಾಗಾದ್ರೆ ನೀನೇ ಮಾಡು ಮೆಂತ್ಯ ಬಾತ್. ಹೋಗು, ಮೆಂತ್ಯ ಬಾತ್ ಮಾಡಕ್ಕೆ ರೆಡಿ ಮಾಡ್ಕೊ. ಆಗಲೇ ಮಧ್ಯಾಹ್ನ ಆಗೈತಿ. ಹ್ಞೂ ರೀ ಅತ್ತೀರ. ಈಕಿ ನಮ್ಮ ಮಮ್ಮಿ ಸುಮ್ಮನೆ ಇರಲ್ಲ, ಏನಾರ ಒಂದು ಕಿತಾಪತಿ ಮಾಡ್ತಾಳ. ನನಗೇನು ಮೆಂತ್ಯ ಬಾತ್ ಮಾಡಕ್ಕೆ ಬರುತ್ತಾ? ಮಮ್ಮಿ, ಸ್ವಲ್ಪ ನೀನು ತರಕಾರಿ ಹೆಚ್ಚಿಕೊಡುವಂತೆ ಅಂತ ಬಾ. ಮಗಳ, ಬಂದೆ. ನಾನು ಬರ್ತೀನಪ್ಪ. ಈಗ ಹೇಳ್ರಿ ಮಾವಾರ, ಏನಾತ್ರಿ? ಏನೋ ಹೇಳಕತ್ತಿದ್ರಿ ನೀವು. ಏನಿಲ್ಲವ. ಒಮ್ಮೆ ನಮ್ಮ ಅತ್ತಿದ್ಲು, ನಮ್ಮ ಅತ್ತಿದು ಅವಾಗ ಮದುವೆಗಿತ್ತ. ನಮ್ಮ ಅತ್ತಿ ಗಂಡ ಬಂದಿದ್ದ. ಮತ್ತು ಗಂಡ ಬಂದಾನ ಅಂದ್ರೆ ಮತ್ತು ಮನೆ ಹಳೆಯ ಬಂದ್ರೆ ಗೊತ್ತೈತಲ್ಲ ನಿನಗೆ, ಭಾಳ ಅತಿಥಿ ಸತ್ಕಾರ ಮಾಡ್ತಾರೆ. ಅದಕ್ಕೆ ಏನು ಮಾಡಿದ್ರು, ಮನ್ಯಾಗ ಒಂದು 2 ರೂಪಾಯಿ ಸಕ್ರೆ ತರಕ್ಕೆ ಹೇಳಿದ್ರು ನನಗೆ. 2 ರೂಪಾಯಿ ಸಕ್ರೆ ತೊಗೊಂಬಂದೀನಿ. ಆಸೆ ಸಕ್ರೆ ತಿನ್ಬೇಕು ಅನ್ನೋದು. ಮನೆಯಿಂದ ಅಂಗಡಿಗೆ ಬರತ್ಲಿ ಏನೋ 2 ರೂಪಾಯಿ ಸಕ್ರೆ ತಿನ್ಕೊಂಡು ಬಂದ್ಬಿಟ್ಟಿನಿ. ಅದು ಒಂದು 3-4 ಸರಿ ಚಹಾ ಮಾಡಿದ್ರೆ ಆಗಷ್ಟು ಚಹಾ 4-5 ಸರಿ ಮಾಡ್ಬೋದು. ಅಷ್ಟು ಚಾಕ್ ಹಾಕಷ್ಟು ಸಕ್ಕರೆ ಅದು. ಅಷ್ಟು ತಿಂದ್ಬಿಟ್ಟಿನಿ. ಮನೆ ಬರ್ತಾರ ಒಂದು ಚಮಚ ಆಗಷ್ಟು ಐದು ಸಕ್ರೆ ನಮ್ಮ ಮನ್ಯಾಗ. ಅವಾಗ ನಮ್ಮ ಅವ್ಗೆ ಸಿಟ್ಟು ಬಂದ್ಬಿಡ್ತು. ಮನೆ ಹಳೆಯಾಗ ಏನು ಮಾಡಿ ಹಾಕ್ಲಿಲ್ಲ ನಾನು, ಹಿಂಗೆ ಅಂತ ಬೈದು ಮತ್ತೆ 2 ರೂಪಾಯಿ ಕೊಟ್ಟು ಮತ್ತೆ ಅವರ ಹೋಗಿ ನಮ್ಮ ಅವ್ವಾರ ಹೋಗಿ ಸಕ್ರೆ ತೊಗೊಂಬಂದ್ರು. ಅವಾಗ ಸಕ್ರೆಗೆ ಅಷ್ಟು ಬೆಲೆ. ಹೌದ್ರಿ, ಬೆಲ್ಲದ ರೇಟ್ ಕಮ್ಮಿ ಇತ್ತನ್ರಿ? ಅವಾಗ ಬೆಲ್ಲದ ರೇಟ್ ಕಮ್ಮಿ. ಅವಾಗ ಗೋಧಿ ಅನ್ನ ಅಂತ ಮಾಡಾರು. ಅಂದ್ರೆ ಅಕ್ಕಿಯಿಂದ ಅನ್ನ ಮಾಡ್ತಿದ್ದಿಲ್ಲ, ಗೋಧಿಯಿಂದ ಅನ್ನ ಮಾಡಾರು. ಅದನ್ನ ಎಲ್ಲರೂ ತಿನ್ನೋದು 3 ಹೊತ್ತು. ಹೌದ್ರಿ, ಹೀಟ್ ಹಾಕಿದ್ದಿಲ್ರಿ ಮಾವಾರ ಅದು?
ಯಾ ಹಿಡ್ತಂದೇವ ನೀನು ಅದನ್ನ ನಮ್ಮ ಮನೆಗೆ ಎಲ್ಲರಿಗೂ ಮಾಡೋದು. ಆಮೇಲೆ ಗೋಧಿನೂ ಚುಡಿಸಿ ಸಂಗಟಿ ಮಜ್ಜಿಗೆ ಸಂಗಟಿ ಸಾರು ಇಂಥವು ಮಾಡಾರವ. ಅವಾಗೆಲ್ಲ ಅನ್ನ ಉಣ್ಣರು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯವ್ರ ಅನ್ನಂಗಿತ್ತು. ನಾವು ಅವಾಗ ನಮ್ದೇನಂತ ಪರಿ ಏನು ಹೇಳ್ಕೊಳಂಗೆ ಆಸ್ತಿ ಇದ್ದಿದ್ದಿಲ್ಲ. ಆಮೇಲೆ ನಮ್ಮಪ್ಪ ಗಳಿಸ್ಕೊಂಡು ನಮ್ಮ ಅಜ್ಜೇನು ಗಳಿಸಿದ್ದಿಲ್ಲ. ನಮ್ಮ ಅಜ್ಜ ನುಸ್ತ ಹಾಳು ಮಾಡ ನೋಡು. ಅಮಾಸಿ ದಿನ ಹೊಟ್ಟಿದ್ನಂತ ನಮ್ಮ ಅಜ್ಜ ಇಲ್ಲಿ ಮನ್ಯಾಗ ಹುಟ್ಟಿದ್ರ ಅಲ್ಲಿ ಬಣವಿಗೆ ಬೆಂಕಿ ಹತ್ತಿತ್ತಂತ. ಅಂತ ಜಾತಿ ಆಯ್ತು ನಮ್ಮ ಅಜ್ಜ. ನುಸ್ತ ಆರಾಮ್ ಕುತ್ಕೊಂಡು ಉಣ್ಣೋದು ತಿನ್ನೋದು ಬಿಟ್ರೆ ಮತ್ತೇನು ಲಕ್ಷ್ಯ ಇರ್ತಿದ್ದಿಲ್ಲಂತ. ನಮ್ಮಪ್ಪ ನಮ್ಮ ಕಾಕಗಳು ಎಲ್ಲರೂ ಸೇರಿ ಆಸ್ತಿ ಮಾಡಿ ಚಂದಾಗ ಅಲ್ಲಿ ಇಲ್ಲಿ ಹೊಲ ಫಲ ಹಿಡಿದು ಉದ್ಧಾರ ಆಗಿದ್ದು. ಹೌದ್ರಿ, ಪರವಾಗಿಲ್ಲ ನೋಡ್ರಿ. ಜಾನು ಅಣ್ಣ ಬಾ ಅಣ್ಣ ಒಳಗ. ಮಾವರೇ ಆರಾಮದಿರಿ? ಜಾನು ಆರಾಮದೇನವ? ಪಾರ್ವತಿ ನೀರು ತಗೊಂಬಾ. ಓ ಮಾವರೇ ಬರ್ರಿ ಈ ಬಂದ್ರೇನ್ರಿ? ನೀನು ಮನೆಗೆ ಹೋಗಿಲ್ಲನಪ್ಪ, ಇಲ್ಲೇ ಇದೀನ? ಇಲ್ರಿ ಮಾವರ, ಮನೆಗೆ ಹೋಗಿದ್ದೇನ್ರಿ. ಅಲ್ಲಿ ಬಹಳ ಶೆಕೆ ಆಕತ್ರಿ, AC ಫ್ಯಾನು ಏನು ಇಲ್ಲ ನೋಡ್ರಿ. ಹಾಗಾಗಿ ಇಲ್ಲಿಗೆ ಬಂದೆ. ಆಮೇಲೆ ಜ್ಯೋತಿನೂ ಅಷ್ಟ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮಲಗಿದ್ಲಾ. ಮತ್ತು ಗಿವಿ ಏನೂ ಇಲ್ಲಲ್ರಿ. ಹಾಗಾಗಿ ಇಲ್ಲೇ ಟಿವಿ ನೋಡ್ಕೊಂಡು ಕುಂದ್ರೋಣ ಅಂತ ನಾ ಬಂದೆ. ಬರ್ರಿ ಮಾವ್ರು ಕುಂದ್ರ ಬರ್ರಿ. ಪಾರ್ವತಿ ಬಾ ಇಲ್ಲಿ ನೋಡಿ. ಇಲ್ಲಿ ನಮ್ಮ ಮಾವನ ಮನ್ಯಾಗ ನಮ್ಮ ಮಾವಂಗನ ಬಂದು ಕುಂದ್ರನಕತ್ತ ನೋಡು. ಅಯ್ಯೋ ಸುಮ್ಮನಿರು ಗಂಗಾ, ಈಗ ಬಂದ್ರೇನ್ರಿ? ಈಗ ಬಂದೆ. ನೀರು ತಾ ಮೊದ್ಲು. ಎಂತ ಪರಿ ಬಿಸಿಲೈತಿ. ಅಬ್ಬಾ ತೋರಿ ನೀರು ತೋರಿ. ಒಂದಿಟ್ಟು ಪಾನ್ಕಾರ ಮಾಡ್ಬೇಕಿಲ್ಲ, ಹೆಂಗೂ ರಾಗುನು ಅದನ್ನ. ಮಾವರ ನಂದಾತ್ರಿ, ನಂದು 2 ಸರಿ ಪಾನ್ಕ ಆತ್ರಿ ಈಗ. ಹೌದಾ? ಅಂದಂಗ ಪಾರ್ವತಿ, ಇದ್ರಾಗ ಕಾರ್ನ್ಯಾಗ ಕಲಂಗಡಿ ಅದಾವು, ಒಂದು ಸ್ವಲ್ಪ ತಗೊಂಬ ಅನ್ನ. ರಾಗು ಹೋಗಪ್ಪ, ಕಲಂಗಡಿ ಅದಾವಂತ ತಗೊಂಬ ಒಂದು ಸ್ವಲ್ಪ. ನಾನ್ ರೀ ಎತ್ತೀರ? ಹ್ಞೂನಪ್ಪ ನೀನ, ಯಾಕಂದ್ರೆ ಮನ್ಯಾಗ ಯಾರು ಬೇರೆದಾರ ಗಂಡ್ಮಕ್ಳಿಲ್ಲ. ಮತ್ತೆ ಈಗ ನೀನ ಅಲ್ಲ ನಮ್ಗೆಲ್ಲರಿಗೂ. ಮತ್ತೆ ಗಂಡ್ಮಗ ಅಂದ್ರೆ ನೀನ, ಮಗ ಅಂದ್ರೆ ನೀನ, ಅಳಿಯ ಅಂದ್ರೆ ನೀನ. ಮತ್ತೆ ಅವ ನೋಡಿದ್ರೆ ಅಲ್ಲಿ ಹೆಂಡತಿ ಮನೆಗೆ ಹೋಗ್ಯಾನ. ಹೋಗಪ್ಪ ತಗೊಂಬೋಗೊಂದಿಟ್ಟು. ಹಂಗ ಅದ್ರಾಗ ಒಟ್ಟ 3 ಅದಾವು. ಒಂದು ಇಲ್ಲಿ ತಗೊಂಬಾರಪ್ಪ, ಇನ್ನೊಂದ ನಿಮ್ಮ ಮನೆಗೆ ಹೋಗಿ, ಇನ್ನೊಂದು ಪಾರ್ವತಿ ನಿಮ್ಮ ಅಪ್ಪರಿಗೆ ನಿಮ್ಮ ಊರಿಗೆ ಕೊಟ್ಟು ಕಳ್ಸು, ಬ್ಯಾಸ್ಗೆಲ್ಲ ತಿನ್ಲಿ. ಆಮೇಲೆ ಇನ್ನೊಂದು ಚೀಲದಾಗ ಕರ್ಬೂಜ ಅದಾವು, ಇನ್ನ ಕಾಯಿ ಅದಾವು. ನಮ್ದ ತೋಟದ ನೋವು ಅಲ್ಲೇ ನಮ್ಮ ತೋಟದಾಗ ಹಳ್ಳ ಐತಲ್ಲ, ಹಳ್ಳದ ದಂಡೆಗೆ ಬೆಳೆದಿದ್ವು ಕರ್ಬೂಜ. ಹಂಗಾಗಿ ತಂದಿನಿ, ಅವನ್ನ ಇಲ್ಲೇ ಇಡು, ಹಣ್ಣು ಆದ್ಮೇಲೆ ಬೇಕಾದ್ರೆ ಒಯ್ವಂತ್ರಿ ಅಂತ. ಹಾಂ ರೀ ಮಾವರ, ಆಯ್ತು ರೀ. ಹೋಗು ಮುಂದಾಗ ತೊಗೊಂಬಂದಿಟ್ಟು ನಾನು ತೊಗೊಂಡು ಹೋಗ್ತೇನಂತ್ರಿ. ಆತಪ್ಪ, ಅಲ್ಲಿದ್ವಾ ಬರೋ ಮುಂದಾಗ ನೋಡಿದ್ನೆಲ್ಲ ಚಲೋ ಅನ್ಸಿದ್ವಾ, ಅದಕ್ಕೆ ತೊಗೊಂಬಂದೆ. ಅಬ್ಬಾ ಏನು ಬಿಸಿಲು, ಏನು ತಾನ. ಇಲ್ಲೇ ನಿಂತ್ಕೋ, ಏನೋ ಸ್ಕೆಚ್ ಹಾಕ್ಯಾನ. ಅದಕ್ಕೆ ಮಾವು ಬರೋವರೆಗೂ ನಿಂತಾನ, ಏನು ಮಾತಾಡ್ತಾನಂತ ಕೇಳಾನಂತ. ಇಲ್ಲೇ ನಿಂದ್ರು. ಹೋಗ್ಲಿ ಬಾ, ಯಾಕಷ್ಟು ತಲೆ ಕಿಸ್ಕೊತಿ ಗಂಗಾ ನೀನು? ನಮ್ಮ ಮಾವು ದುಡ್ದಿರೋದು ಹರಾಮಿ ಅಲ್ಲವಾ? ಹರಾಮಿ ಅಲ್ಲ. ನಿಂದ್ರು, ನಿನ್ನ ಗಂಡ ನೋಡಲ್ಲಿ 3 ಹೊತ್ತನು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ದುಡಿಯೋದು ಹೆರ್ರಿಗೆ ಮಾಡಕ್ಕಲ್ಲ. ಸುಮ್ಮನಿರು ಗಂಗಾ, ಹೆರ್ರಿ ಏನು ಬಂತು? ಮಗಳು ಗಂಡ ಬಿಡು, ಸುಮ್ ನಿಂದ್ರು. ಹೌದ್ರಿ ಮಾವರ, ಭಾಳ ಅಂದ್ರೆ ಭಾಳ ಬಿಸಿಲೈತ್ರಿ. ಅದ್ರಾಗ ನಮ್ಮ ಮನೆಗಂಕರು AC ಇಲ್ಲ, ಏನಿಲ್ರಿ. ಅದು ಒಂದು ಫ್ಯಾನ್ ಐತಿ ಮ್ಯಾಗ. ಮನಿಗಿನ ಇದ್ದಿದ್ರಿ, ಒಂದು ರೂಮರ ಇದ್ದಿದ್ರ ಒಂದಿಟ್ಟು ತಣ್ಣಗಿರ್ತೈತ್ರಿ ಮನಿ ನಮ್ದು. ಮ್ಯಾಗ ರೂಮು ಇಲ್ಲ, ಏನೂ ಇಲ್ಲಲ್ರಿ. ಮ್ಯಾಗೂ ಕಾಯ್ತೈತಿ. ಸೀಲಿಂಗ್ ಫ್ಯಾನಿಂದು ಗಾಳಿ ಬಿಸಿ 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 ಬರುತ್ತ. ಒಂದು ಟೇಬಲ್ ಫ್ಯಾನರ್ ತಗೋಬೇಕಂತ ಮಾಡಿ ನೋಡ್ರಿ ಮಾವರ. ಹೌದಾ? ಹೌದಲ್ಲ, ಮ್ಯಾಗ ಏನ್ರಿ ಇದ್ದಿದ್ರ. ಅದ್ರಾಗ ನಿಮ್ದು RCC, ನಮ್ದು RCC ಕರೆ. ಆದ್ರೆ ಮ್ಯಾಗ ನಾವು ಹಾಕ್ಸಿವಿ, ಹಂಚ್ ಹಾಕ್ಸಿವಿ ಮ್ಯಾಗಲ್ ರೂಮಿಗೆ. ಹಂಗಾಗಿ ನಮ್ದು ತಣ್ಣಗನ ಇರುತ್ತೆ ಮನಿ.